ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮೂರನೇ ಪ್ರಶ್ನೆ, ಕರ್ನಾಟಕದ ಪ್ರಾಕೃತಿಕ ವೈವಿಧ್ಯ ಎನ್ನುವಂತಹ ಚಾಪ್ಟರ್ನಿಂದ ಕಡಿಮೆ ತೇವಾಂಶ ಉಳಿಸಿಕೊಳ್ಳುವ ಮಣ್ಣು ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ಕಪ್ಪು ಮಣ್ಣು, ಆಪ್ಷನ್ ಬಿ ಕೆಂಪು ಮಣ್ಣು, ಆಪ್ಷನ್ ಸಿ ಕರಾವಳಿ ಮಣ್ಣು, ಆಪ್ಷನ್ ಡಿ ಜಂಬಿಟ್ಟಿಗೆ ಮಣ್ಣು. ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಆಪ್ಷನ್ ಬಿ ಕೆಂಪು ಮಣ್ಣು. ಕೆಂಪು ಮಣ್ಣನ್ನ ನಾವು ಗ್ರಾನೈಟ್ ನೀಸ್ ಮತ್ತು ಶಿಲಾದ್ರವ್ಯಗಳಿಂದ ಕೂಡಿರುವಂತಹ ಮಣ್ಣಾಗಿದೆ. ಗ್ರಾನೈಟ್, ನೀಸ್ ಮತ್ತು ಶಿಲಾದ್ರವ್ಯಗಳಿಂದ ರೂಪುಗೊಂಡಿರುವಂತದ್ದು. ಕಬ್ಬಿಣದ ಆಕ್ಸೈಡ್ ಇರುವುದರಿಂದ ಇದು ಕೆಂಪಾಗಿರುತ್ತದೆ. ಯಾಕೆ ಕೆಂಪಾಗಿ ಕಾಣುತ್ತೆ ಮಕ್ಕಳೇ? ಕಬ್ಬಿಣದ ಆಕ್ಸೈಡ್ ಈ ಮಣ್ಣಿನಲ್ಲಿ ಇರುವುದರಿಂದ ಇದು ಕೆಂಪಾಗಿ ಕಂಡು ಬರುತ್ತದೆ. ಓಕೆನಾ? ಈ ಮಣ್ಣಿನಲ್ಲಿ ಹೆಚ್ಚು ಸುಣ್ಣ ಮತ್ತು ಉಪ್ಪಿನಾಂಶವಿದ್ದು ಸಾವಯವ ಅಂಶ ತುಂಬಾ ಕಡಿಮೆ ಇರುತ್ತೆ. ಹೆಚ್ಚು ಸುಣ್ಣ ಮತ್ತು ಉಪ್ಪಿನ ಅಂಶವಿದ್ದು ಸಾಲ್ಟ್. ಓಕೆ, ಸೊ ಇದರಲ್ಲಿ ಸಾವಯವ ಅಂಶ ತುಂಬಾ ಕಡಿಮೆ ಇರುತ್ತೆ. ಹೆಚ್ಚು ಹಗುರ ಮತ್ತು ತೆಳುವಾದ ಪದರು ಉಳ್ಳ ಮಣ್ಣು ಇದು ಅಷ್ಟೊಂದು ಫಲವತ್ತಾದ ಮಣ್ಣು ಅಲ್ಲ. ತೇವಾಂಶ ಉಳಿಸಿಕೊಳ್ಳುವ ಸಾಮರ್ಥ್ಯ ಕೂಡ ಇದರಲ್ಲಿ ಕಡಿಮೆ ಇರುತ್ತೆ. ಓಕೆನಾ? ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಕೆಂಪು ಮಣ್ಣು. ಇದು ಗ್ರಾನೈಟ್ ಮತ್ತು ನೀಸ್ ಶಿಲಾದ್ರವ್ಯಗಳಿಂದ ಉಂಟಾಗಿರುವಂತದ್ದು. ಕಬ್ಬಿಣದ ಆಕ್ಸೈಡ್ ಇರೋದ್ರಿಂದ ಇದು ಕೆಂಪಾಗಿ ಕಾಣಿಸುತ್ತೆ, ಆದ್ರೆ ಫಲವತ್ತತೆಯ ಅಂಶ ಇದರಲ್ಲಿ ಇರೋದಿಲ್ಲ. ಹೆಚ್ಚಿನ ಸಾಲ್ಟ್ ಮತ್ತು ಸುಣ್ಣದ ಅಂಶ ಇರುವುದರಿಂದ ಇದರಲ್ಲಿ ಫಲವತ್ತತೆ ಕಡಿಮೆ. ಇದು ಹಗುರ ತೆಳುವಾದ ಪದರನ್ನು ಹೊಂದಿದ್ದು ತೇವಾಂಶವನ್ನು ಉಳಿಸಿಕೊಳ್ಳುವ ಸಾಮರ್ಥ್ಯವು ಕೂಡ ಕಡಿಮೆ ಇರುತ್ತೆ. ಓಕೆ, ಥ್ಯಾಂಕ್ ಯು.